ರಾಜೀನಾಮೆ ಹೇಳಿಕೆಗೆ ನಾನು ಈಗಲೂ ಬದ್ಧ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ, ಆ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೀನಿ. ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನನ್ನ ಹೇಳಿಕೆಗೆ ನಾನು ಬದ್ಧನಾಗೆ ನಡ್ಕೊಳ್ತೀನಿ ಅಂತ ಕೂಡ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಶಾಸಕ ಸ್ಥಾನಕ್ಕೆ ನಾನು ಶೀಘ್ರವೇ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು. ಯಾಕೆಂದ್ರೆ ಈ ಹಿಂದೆ ಕೂಡ ಹೇಳಿದ್ರು, ಸಚಿವ ಸ್ಥಾನ ಹೋಗೋ ಟೈಮ್ನಲ್ಲೂ ಕೂಡ ಇದನ್ನೇ ಹೇಳಿದ್ರು, ಒಂದ್ ವೇಳೆ ಆ ರೀತಿ ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. 4 ದಿನ ಟೈಮ್ ಕೊಡಿ, ನನ್ನ ನಿರ್ಧಾರವನ್ನ ಹೇಳ್ತೀನಿ. 4 ದಿನಗಳಲ್ಲಿ ನನ್ನ ನಿರ್ಧಾರ ಏನು ಅನ್ನೋದನ್ನ ಪ್ರಕಟಿಸ್ತೀನಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಬದ್ದದು ನಾನು ಈ ಟಿ ವಿಯಲ್ಲಿ ಬದ್ದು. ಆದರೆ ಯಾವಾಗ ಏನು ನಾನು ನನ್ನೆಲ್ಲ ಮಾತಾಡ್ಕೊಂಡ್ಬಿಡ್ತೀನಿ. ನಾವು ಈಗ ದಯವಿಟ್ಟು ಇನ್ನೂ ಹೆಚ್ಚು ಮಾತಾಡ್ಬಿಡಿ, ದಯವಿಟ್ಟು ಕೌಂಟ್ರಸ್ ಮಾಡಿಬಿಡ್ರಿ. ನಿನ್ನೆ ಏನು ಫೋನಲ್ಲಿ ಕೇಳಿದಿಲ್ಲ, ಅದಕ್ಕೆ ಬದ್ದದ. ನಾನು ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಒಂದು ಮನೆ 4 ದಿವಸ ನಂಗೆ ಟೈಮ್ ಕೊಡಿ, ನಾನು ಫ್ರೀ ನನ್ನ ಕೆಲಸ ಮಾಡಿಬಿಡಿ. ಮುಂದೆ ನಿಮ್ಗೆ ರಾಜ್ಯದ ಜನತೆ ಹಾಕೋದು ನಿಮ್ಮ ಮುಖಾಂತರ ತಿಳಿಸ್ತೇನೆ. ಮತ್ತು ನಿಮ್ಮ ಮುಂದೆ ಭಾಳಷ್ಟು ವಿಷಯ ಮಾತಾಡ್ತಾವೆ. ನಿನ್ನೆ ಟಿ ವಿ ನೋಡಿದ್ರೆ ನಿನ್ನೆ ಅದಕ್ಕೆ ಬದ್ದದು ನಾನು ಈ ಟಿ ವಿಯಲ್ಲಿ ಬದ್ದು. ಆದರೆ ಯಾವಾಗ ಏನು ನಾನು ನನ್ನೆಲ್ಲ ಮಾತಾಡ್ಕೊಂಡ್ಬಿಡ್ತೀನಿ. ನಾವು ಈಗ ದಯವಿಟ್ಟು ಇನ್ನೂ ಹೆಚ್ಚು ಮಾತಾಡ್ಬಿಡಿ, ದಯವಿಟ್ಟು ಕೌಂಟ್ರಸ್ ಮಾಡಿಬಿಡ್ರಿ. ನಿನ್ನೆ ಏನು ಫೋನಲ್ಲಿ ಕೇಳಿದಿಲ್ಲ, ಅದಕ್ಕೆ ಬದ್ದದ. ನಾನು ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಒಂದು ಮನೆ 4 ದಿವಸ ನಂಗೆ ಟೈಮ್ ಕೊಡಿ, ನಾನು ಫ್ರೀ ನನ್ನ ಕೆಲಸ ಮಾಡಿಬಿಡಿ. ಮುಂದೆ ನಿಮ್ಗೆ ರಾಜ್ಯದ ಜನತೆ ಹಾಕೋದು ನಿಮ್ಮ ಮುಖಾಂತರ ತಿಳಿಸ್ತೇನೆ. ಮತ್ತು ನಿಮ್ಮ ಮುಂದೆ ಭಾಳಷ್ಟು ವಿಷಯ ಮಾತಾಡ್ತಾವೆ. ನಿನ್ನೆ ಟಿ ವಿ ನೋಡಿದ್ರೆ ನಿನ್ನೆ ಅದಕ್ಕೆ ಬದ್ದದು ನಾನು ಈ ಟಿ ವಿಯಲ್ಲಿ ಬದ್ದು. ಆದರೆ ಯಾವಾಗ ಏನು ನಾನು ನನ್ನೆಲ್ಲ ಮಾತಾಡ್ಕೊಂಡ್ಬಿಡ್ತೀನಿ. ನಾವು ಈಗ ದಯವಿಟ್ಟು ಇನ್ನೂ ಹೆಚ್ಚು ಮಾತಾಡ್ಬಿಡಿ, ದಯವಿಟ್ಟು ಕೌಂಟ್ರಸ್ ಮಾಡಿಬಿಡ್ರಿ. ನಿನ್ನೆ ಏನು ಫೋನಲ್ಲಿ ಕೇಳಿದಿಲ್ಲ, ಅದಕ್ಕೆ ಬದ್ದದ. ನಾನು ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಒಂದು ಮನೆ 4 ದಿವಸ ನಂಗೆ ಟೈಮ್ ಕೊಡಿ, ನಾನು ಫ್ರೀ ನನ್ನ ಕೆಲಸ ಮಾಡಿಬಿಡಿ. ಮುಂದೆ ನಿಮ್ಗೆ ರಾಜ್ಯದ ಜನತೆ ಹಾಕೋದು ನಿಮ್ಮ ಮುಖಾಂತರ. ನನ್ನನ್ನ ಈಗ ವಿಲನ್ ಮಾಡಿದ್ದಾರೆ, ವಿಲನ್ ನನ್ನ ಹೀರೋ ಮಾಡಲಾಗ್ತಾ ಇದೆ. ಹಾಗಾದ್ರೆ ವಿಲನ್ ಯಾರು, ಹೀರೋ ಯಾರು ಅನ್ನೋದನ್ನ ನಾನ್ ಹೇಳ್ತೀನಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ನನ್ನನ್ನ ಈಗ ವಿಲನ್ ಮಾಡಿದ್ದಾರೆ, ವಿಲನ್ ಅನ್ನ ಹೀರೋ ಮಾಡಲಾಗ್ತಾ ಇದೆ. ಆದ್ರೆ ನಿಜವಾದ ವಿಲನ್ ಯಾರು, ಹೀರೋ ಯಾರು ಅನ್ನೋದನ್ನ ನಾನ್ ಹೇಳ್ತೀನಿ, ಅದನ್ನ ನಾನು ತೋರಿಸ್ತೀನಿ ಅಂತ ಕೂಡ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಈಗ ವಿಲನ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ವಿಲನ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಆದರೆ ನಿಜವಾದ ವಿಲನ್ ಯಾರು, ಯಾರು ಹೀರೋ ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಯಾರು ನಿಜವಾದ ವಿಲನ್ ಅನ್ನೋದನ್ನ ಹೇಳ್ತೀನಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಡಿಕೆಶಿ ಹೆಸರನ್ನ ಹೇಳದೆ ರಮೇಶ್ ವಾಕ್ ಪ್ರಹಾರವನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಡಿಕೆಶಿಯನ್ನ ಟಾರ್ಗೆಟ್ ಮಾಡಿದ್ದಾರಾ ರಮೇಶ್ ಜಾರಕಿಹೊಳಿ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳದೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಡಿಕೆಶಿಯನ್ನ ಎಲ್ಲ ಒಂದ್ ಕಡೆ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ನೀವೇನು ರಾಜಕ್ಕೆ ಸುಳ್ಳು ಹೇಳಿದ್ರಿ, ನನ್ನ ಬಗ್ಗೆ ಡ್ಯಾಮೇಜ್ ಮಾಡಿದ್ರಿ, ಯಾರು ಹೀರೋ ಯಾರು ವಿಲನ್ ಮಾಡಿದ್ರೆ ಆಮೇಲೆ ಒಂದು ಪೂರ್ಣ ಪ್ರಮಾಣ ಅಂತ ಹೇಳ್ತೀನಿ. ಈಗ ನಾನು ಟೈಮ್ ಕೊಡಿ, ನಾನು ಮತ್ತೊಂದು ಪುನಃ ಪ್ರಯೋಜನ ನಿನ್ನೆ ಮಾತಿಗೆ ನಾನು ಬದ್ದಿದ್ದೇನೆ. ನೀವು ಆರೋಪ ಅಲ್ಲ, ಜನ ಹೊಡಿತಾರೆ. ಯಾಕೆ ಹೇಳ್ಬೇಕಂದ್ರೆ ನೀ ಯಾರಪ್ಪ ಕೇಳವ, ನಿನ್ಗೆ ಯಾಕೆ ಹೇಳ್ಬೇಕು, ಯಾರು ಹೇಳೋದು ಹತ್ತಲ್ಲ. ಹೇಳೋರಪ್ಪ, ನೀನು ಹೇಳಕ್ ಕೇಳ್ಕೊಬೇಡಿ ದಯವಿಟ್ಟು. ನಾನು ಇವತ್ತು ನಿಮ್ಮ ಬಗ್ಗೆ ಭಾಳಷ್ಟು, ಯಾಕಂದ್ರೆ ಕಳೆದ ಒಂದು ವಾರದಿಂದ ಯಾರು ವಿಲನ್ ಹೀರೋ ಮಾಡಿದ್ರಿ, ಹೀರೋನ ವಿಲನ್ ಮಾಡಿದ್ರಿ. ನೀವೇನು ರಾಜಕ್ಕೆ ಸುಳ್ಳು ಹೇಳಿದ್ರಿ,
ನನ್ನ ಬಗ್ಗೆ ಡ್ಯಾಮೇಜ್ ಮಾಡಿರಿ, ಯಾರು ಹೀರೋ ಯಾರು ವಿಲನ್ ಮಾಡಿದ್ರು ಆಮೇಲೆ ಒಂದು ಪೂರ್ಣ ಅಂತ ಹೇಳ್ತೀನಿ. ಈಗ ನಾನು ಟೈಮ್ ಕೊಡಿ, ನಾನು ಮತ್ತೊಂದು ಪುನಃ ಪ್ರಯೋಜನ ನಿನ್ನೆ ಮಾತಿಗೆ ನಾನು ಬದ್ದಿದ್ದೇನೆ. ನೀವು ಆರೋಪ ಅಲ್ಲ, ಜನ ಹೊಡಿತಾರೆ. ಯಾಕೆ ಹೇಳ್ಬೇಕಂದ್ರೆ ನೀ ಯಾರಪ್ಪ ಕೇಳವ, ನೀನ್ ಯಾಕೆ ಹೇಳ್ಬೇಕು, ಯಾರು ಹೇಳೋದು ಹತ್ತಲ್ಲ ಹೇಳೋರಪ್ಪ, ನೀನು ಹೇಳಕ್ ಕೇಳ್ಕೊಬೇಡಿ ದಯವಿಟ್ಟು. ನಾನು ಇವತ್ತು ನಿಮ್ಮ ಬಗ್ಗೆ ಬಹಳಷ್ಟು ಯಾಕಂದ್ರೆ ಕಳೆದ ಒಂದು ವಾರದಿಂದ ಯಾರು ವಿಲನ್ ಅವ್ನು ಹೀರೋ ಮಾಡಿದ್ರಿ, ಹೀರೋನ ವಿಲನ್ ಮಾಡಿದ್ರಿ. ನೀವೇನು ರಾಜಕೀಯ ಸುಳ್ಳು. ನಾನು ಯಾರನ್ನೂ ಭೇಟಿ ಆಗೋದಿಲ್ಲ, ವೇಣುಗೋಪಾಲ್ ಸೇರಿದಂತೆ ಯಾರನ್ನೂ ಕೂಡ ಮೀಟ್ ಆಗೋದಿಲ್ಲ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಆಗಿರಬಹುದು, ಬೇರೆ ಕಾಂಗ್ರೆಸ್ನ ಮುಖಂಡರಾಗಿರಬಹುದು, ಯಾರನ್ನು ಕೂಡ ಭೇಟಿ ಮಾಡೋದಿಲ್ಲ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ, ಈ ಸಂಬಂಧವಾಗಿ ಯಾರ ಜೊತೆನಾದ್ರು ಚರ್ಚೆ ಮಾಡಿದೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈ ಹಿಂದೆ ಕೂಡ ಭೇಟಿಯಾಗಿಲ್ಲ, ಮುಂದೇನು ನಾನು ಯಾರನ್ನು ಭೇಟಿ ಆಗೋದಿಲ್ಲ, ನನ್ನ ನಿರ್ಧಾರ ದೃಢ ಅನ್ನೋ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾರನ್ನು ಭೇಟಿ ಆಗೋದಿಲ್ಲ, ವೇಣುಗೋಪಾಲ್ ಅವರನ್ನು ಸೇರಿದಂತೆ ಯಾರನ್ನು ಕೂಡ ಮೀಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಜೊತೆ ಹಲವು ಶಾಸಕರು ಇದ್ದಾರೆ, ಯಾರಿದ್ದಾರೆ ಅನ್ನೋದನ್ನ ನಿಮಗೆ ಯಾಕೆ ಹೇಳಲಿ, ಮುಂದಿನ ದಿನಗಳಲ್ಲಿ ಅದು ಬಹಿರಂಗ ಮಾಡ್ತೀನಿ, ಅದು ನಿಮಗೆ ಗೊತ್ತಾಗುತ್ತೆ. ಆದರೆ ಈಗ ಮಾತ್ರ ನನ್ನ ಜೊತೆ ಯಾರ್ಯಾರು ಶಾಸಕರು ಇದ್ದಾರೆ ಅನ್ನೋದನ್ನ ಹೇಳೋದಿಲ್ಲ, ನಿಮ್ಗೆ ಯಾಕೆ ಹೇಳಬೇಕು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ನಮ್ಮ ಹೈಗೆ ಮಾಡ್ಬೋದು ಬರ್ತೇನೆ. ನಾ ಹೈಕಮಾಂಡ್ ಬಿಟ್ಟಲ್ಲ, ಯಾರು ಬಿಟ್ಟಲ್ಲ, ನಮ್ಮ ಹೈಗೆ ಮಾಡ್ಬೋದು ಬರ್ತೇನೆ. ನಾ ಹೈಕಮಾಂಡ್ ಬಿಟ್ಟಲ್ಲ, ಯಾರು ಬಿಟ್ಟಲ್ಲ, ನಮ್ಮ ಹೈಗೆ ಮಾಡ್ಬೋದು ಬರ್ತೇನೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ, ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು 4 ದಿನದಲ್ಲಿ ನನ್ನ ನಿರ್ಧಾರ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ, ರಾಜೀನಾಮೆ ಕೊಡೋದು ಕೂಡ ಅಷ್ಟೇ ಪಕ್ಕ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಆಗತ್ತಾ? ಯಾರೆಲ್ಲ ಶಾಸಕರು ಇವರ ಜೊತೆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಏನು? ಪ್ರತಿಮಾ, ರಮೇಶ್ ಜಾರಕಿಹೊಳಿ ಅವರ ಇವತ್ತಿನ ಒಂದು ನಿರ್ಣಯ ನೋಡಿದ್ರೆ ನಾನು ರಾಜೀನಾಮೆಗೆ ಬದ್ಧ ಅಂತಕ್ಕಂಥ ಒಂದು ಮತ್ತೊಂದು ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರಿನ ಅವರ ನಿವಾಸದಲ್ಲಿ ಮಾತನಾಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು 4 ದಿನದಲ್ಲಿ ನನ್ನ ನಿರ್ಧಾರ ಏನು ಅನ್ನೋದನ್ನ ನಾನು ಸ್ಪಷ್ಟಪಡಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ದೋಸ್ತಿ ಸರ್ಕಾರದ ಮುಖಂಡರು ನಡೆಸಿಕೊಂಡಿರ್ತಕ್ಕಂಥ ಒಂದು ರೀತಿಗೆ ಅವರು ಒಂದು ಪರೋಕ್ಷವಾಗಿನೇ ಒಂದು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂತಕ್ಕಂಥದ್ದು. ಒಂದು ಕಡೆ ಮಾಧ್ಯಮದ ಮೇಲೆನೆ ಹರಿಹಾಯ್ತಾನೆ ಮತ್ತು ಪಕ್ಷದ ಮುಖಂಡರ ವಿರುದ್ಧ ಹರಿಹಾಯ್ತಾನೆ. ಯಾರನ್ನ ವಿಲನ್ ಮಾಡಬೇಕಿತ್ತು ಅವ್ರನ್ನ ಹೀರೋ ಮಾಡಿದ್ರ, ಯಾರನ್ನ ಹೀರೋ ಮಾಡಬೇಕಿತ್ತು ಅವ್ರನ್ನ ವಿಲನ್ ಮಾಡಿದ್ರ. ಮುಂಬರ್ತಕ್ಕಂತ 4 ದಿನಗಳಲ್ಲಿ ರಿಯಲ್ ಆಗಿರ್ತಕ್ಕಂಥ ಹೀರೋ ಯಾರು, ರಿಯಲ್ ವಿಲನ್ ಯಾರು ಅನ್ನೋದನ್ನ ನಾನು ನಿಮ್ಮ ಮುಂದೆನೆ ಹೇಳ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ನಾನು ಬಿಜೆಪಿಗೆ ಹೋಗ್ತೀನಿ ಅನ್ನೋ ವಿಚಾರವನ್ನ ನಾನು ನಿಮ್ಮ ಮುಂದೆ ಯಾಕೆ ಹೇಳಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಧ್ಯಮದವ್ರ ಮುಂದೆ ಹಾಕಿದ್ದಾರೆ. ಅಂದ್ರೆ ಎಲ್ಲದಕ್ಕೂ ಒಂದು ಪ್ರಶ್ನಾರ್ಥಕವಾಗಿನೇ ಮಾತನಾಡ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಪಕ್ಷದ ಮುಖಂಡರನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಭೇಟಿ ಆಗಲ್ಲ, ವೇಣುಗೋಪಾಲ್ ಅವರು ಬಂದ್ರು ಕೂಡ ಅವ್ರನ್ನ ಭೇಟಿ ಆಗಲ್ಲ, ನನ್ನ ಜೊತೆ ಎಷ್ಟು ಜನ ಶಾಸಕರು ಇದ್ದಾರೆ ಅನ್ನೋದನ್ನು ಕೂಡ ನಾನು ಇದೀಗ ಹೇಳೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ 4 ದಿನಗಳಲ್ಲಿ ನನ್ನ ಮುಂದಿನ ನಡೆ ಏನು ಅಂತ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳೋದ್ರ ಮೂಲಕ ನಾನು ಸ್ಪಷ್ಟಪಡಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಒಂದು ಇತ್ತೀಚಿನ ದಿನಗಳಲ್ಲಿ ನಡೆಸಿಕೊಂಡಿರ್ತಕ್ಕಂಥ ರೀತಿ ಏನಿದೆ, ನಾಯಕರ ಬಗ್ಗೆ ಆಗಿರ್ಬೋದು ಮತ್ತು ಪಕ್ಷದ ಬಗ್ಗೆ ಆಗಿರ್ಬೋದು ಸಾಕಷ್ಟು ಅಸಮಾಧಾನ ಇರೋದು ಇವತ್ತಿನ ಅವರ ಒಂದು ಮಾತಿನಿಂದ ಕಂಡು ಬಂತು ಅಂತ ಹೇಳ್ಬೋದು. ಪ್ರತಿಮಾ, ಅಷ್ಟಕ್ಕೂ ಅಲ್ಲ, ನಾನು ಏನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತುಗಳೇನಿತ್ತು ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಎಲ್ಲ ವಿಚಾರದ ಬಗ್ಗೆ ಕೂಡ ನಾನು 4 ದಿನಗಳಲ್ಲಿ ನಾನು ಉತ್ತರವನ್ನು ಕೊಡ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ ಅವರು ನಿವಾಸದಿಂದ ಹೊರಗಡೆ ಹೋಗಿದ್ದಾರೆ. ಪ್ರತಿಮಾ, ಓಕೆ ಶ್ರೀನಿವಾಸ್, ಇನ್ನೊಂದು ಕಡೆಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರನ್ನ. ಅಂದ್ರೆ ವಿಲ್ಲನ್ ಅವರೇ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನವನ್ನ ಮಾಡೋ ರೀತಿಯಲ್ಲೇ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ಅದು ನಿಜಾನಾ ಅಂತ?
ಅಂದ್ರೆ ಎಲ್ಲೋ ಒಂದು ಕಡೆ ಪ್ರತಿಮಾ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ರಾಜಕಾರಣದಲ್ಲಿ ಏನು ಹಸ್ತಕ್ಷೇಪ ಮಾಡಿದ್ರು, ಈ ಹಸ್ತಕ್ಷೇಪ ಮಾಡಿರ್ತಕ್ಕಂಥ ವಿಚಾರ ರಮೇಶ್ ಜಾರಕಿಹೊಳಿ ಅವರ ಒಂದು ಅಸಮಾಧಾನಕ್ಕೆ ಕಾರಣವಾಗಿತ್ತು. ಪದೇ ಪದೇ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ಬೋದು, ದೋಸ್ತಿ ಸರ್ಕಾರದ ಮುಖಂಡರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ಮಾತನಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಲಿಲ್ಲ. ಪದೇ ಪದೇ ಅವರು ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದ್ರು, ಆ ಹಸ್ತಕ್ಷೇಪಕ್ಕೂ ಕೂಡ ಒಂದು ಪಕ್ಷದ ಮುಖಂಡರಾಗಿರ್ಬೋದು, ದೋಸ್ತಿ ಸರ್ಕಾರದ ಮುಖಂಡರಾಗಿರ್ಬೋದು ಬ್ರೇಕ್ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಲಿಲ್ಲ. ಈ ನಿಟ್ಟಿನಲ್ಲಿ ತಮ್ಮನ್ನ ವಿಲನ್ ಆಗಿನೇ ಮಾಡ್ತಾ ಬಂತು. ಡಿ ಕೆ ಶಿವಕುಮಾರ್ ಅವರನ್ನ ಹೀರೋ ಆಗಿ ಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನ ಪಕ್ಷದಲ್ಲೂ ನಡೀತು, ಮಾಧ್ಯಮದಲ್ಲೂ ನಡೀತು ಅಂತಕ್ಕಂಥ ಒಂದು ಅಸಮಾಧಾನವನ್ನ ರಮೇಶ್ ಜಾರಕಿಹೊಳಿ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ 4 ದಿವಸಗಳಲ್ಲಿ ಅವರು ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ವಿಚಾರ ಆಗಿರ್ಬೋದು, ಮತ್ತು ರಿಯಲ್ ಆಗಿರತಕ್ಕಂಥ ಹೀರೋ ಯಾರು ಮತ್ತು ವಿಲನ್ ಯಾರು ಅನ್ನೋದ್ರ ಬಗ್ಗೆ ಕೂಡ ನಾನು ಸಮಗ್ರವಾಗಿರತಕ್ಕಂಥ ಮಾಹಿತಿಯನ್ನ ನೀಡ್ತೀನಿ ಅಂತ ಹೇಳ್ಬೋದು. ಅಂದ್ರೆ ಅವರ ಹಿಂದೆ ಒಂದು ಸಾಕಷ್ಟು ಒಂದು ಬೆಂಬಲಿಗರ ಮತ್ತು ಆಪ್ತ ಶಾಸಕರ ಪಡೆ ಇದೆ. ಅದರಲ್ಲಿ ಮಹಂತೇಶ್ ಕಮಟಳ್ಳಿ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಆನಂದ್ ಸಿಂಗ್ ಆಗಿರ್ಬೋದು, ಭೀಮಾ ನಾಯಕ್ ಆಗಿರ್ಬೋದು, ಶ್ರೀಮಂತ್ ಪಾಟೀಲ್ ಆಗಿರ್ಬೋದು, ಪ್ರತಾಪ್ ಗೌಡ ಪಾಟೀಲ್ ಆಗಿರ್ಬೋದು ಸೇರಿದಂತೆ, ಸುಧಾಕರ್ ಸೇರಿದಂತೆ ಈ ಭಾಗದ ಕೆಲವೊಂದಿಷ್ಟು ಜನ ಅಸಮಾಧಾನಿತ ಶಾಸಕರಿದ್ದಾರೆ. ಇವರು ಕೂಡ ಒಂದು ರಮೇಶ್ ಜಾರಕಿಹೊಳಿ ಅವರ ಕೈ ಜೋಡಿಸ್ತಾರೆ. 4 ದಿವಸದಲ್ಲಿ ಆ ಒಂದು ತಂತ್ರ ರೂಪಿಸೋದ್ರ ಮೂಲಕ ತಮ್ಮ ಹಿಂದೆ ಇರತಕ್ಕಂತ ಒಂದು ಆಪ್ತರ ಪಡೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ಮುಂದಿನ ನಡೆಯನ್ನ ರಮೇಶ್ ಜಾರಕಿಹೊಳಿ ಅವರು 4 ದಿವಸದಲ್ಲಿ ಪ್ರಕಟ ಮಾಡ್ತಾರೆ ಅಂತಕ್ಕಂಥ ಒಂದು ಸೂಚನೆ ಕೂಡ ಅವರು ಕೊಟ್ಟಿದ್ದಾರೆ. ಪ್ರತಿಮಾ, ಓಕೆ, ಧನ್ಯವಾದ ಶ್ರೀನಿವಾಸ್ ಹಳಕಟ್ಟಿ ತಮ್ಮೆಲ್ಲ ಮಾಹಿತಿಗೆ. ಇನ್ನು ರಮೇಶ್ ಜಾರಕಿಹೊಳಿ ಅವರು ಪಕ್ಷ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬಿಡೋದಿಲ್ಲ ಅಂತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ರಮೇಶ್ ಜೊತೆ ಮಾತನಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸತೀಶ್ ಜೊತೆ ನಮ್ಮ ಪ್ರತಿನಿಧಿ ಕೃಷ್ಣ ನಡೆಸಿರುವಂತಹ ಸಂದರ್ಶನ ಇಲ್ಲಿದೆ. ಸಂಪುಟದಿಂದ ರಮೇಶ್ ಜಾರಕಿಹೊಳಿ ಅವರನ್ನ ಕೈಬಿಟ್ಟಿದ್ದಕ್ಕೆ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದೀಗ ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದೀಗ ರಮೇಶ್ ಜಾರಕಿಹೊಳಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಈ ಒಂದು ವಿಚಾರವಾಗಿ ಏನ್ ಹೇಳ್ತಾರೆ? ನಾವು ಮಾಧ್ಯಮದ ಮುಖಾಂತರ ಕೇಳಿದ್ವಿ ಅಷ್ಟೇ. ನಾಳೆ ಕೂಡ ಬೆಳಗಾವಿಗೆ ಹೋಗ್ತಾ ಇದ್ದೀವಿ, ಎಲ್ಲ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಮತ್ತು ಇನ್ನುಳಿದ ಶಾಸಕರಿದ್ದಾರೆ, ನಮ್ಮ ಮುಖಂಡರಿದ್ದಾರೆ, ಪಕ್ಷದ ಚರ್ಚೆ ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ ಅವರು ಇರ್ತಾರೆ, ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಖಂಡಿತವಾಗಿ ರಾಜೀನಾಮೆ ಕೊಡುವಂಥ ಪ್ರಯತ್ನಕ್ಕೆ ಬಹುಶಃ ಹೋಗ್ಲಿಕ್ಕಿಲ್ಲ ಅವರು. ಈ ಒಂದು ವಿಚಾರ ಅಂದ್ರೆ ಸಂಪುಟದಿಂದ ಅವರು ಕೈಬಿಟ್ಟ ನಂತರವಾಗಿ ಅವ್ರ ಜೊತೆ ಏನಾದ್ರು ಮಾತನಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರೆ ಸರ್, ಅವ್ರು ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನ ಏನಾದ್ರು ಮಾಡಿದಾರ? ಇಲ್ಲ, ಖುದ್ದಾಗಿ ಹೋಗ್ತೀವಿ, ಅಲ್ಲೇ ಖುದ್ದಾಗಿ ಭೇಟಿ ಆಗ್ತೀವಿ, ಅವ್ರಿಗೆ ಭೇಟಿಯಾಗಿ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಅವ್ರ ಜೊತೆಗೆ ಸುಮಾರು 8ಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ. ಅವರು ಸಮ್ಮಿಶ್ರ ಸರ್ಕಾರಕ್ಕೆ ಕೊಟ್ಟಂತ ಬೆಂಬಲವನ್ನು ವಾಪಸ್ ಪಡಿತಾರೆ ಅನ್ನೋ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ಸಭೆ ಕೂಡ ಒಂದು ಸೇರ್ತಾ ಇದ್ದಾರೆ. ಈ ಒಂದು ವಿಚಾರ ನಿಮ್ ಗಮನಕ್ಕೆ ಬಂದಿದೆಯಾ ಅಂತ? ಇಲ್ಲ, ನನಗೆ ಯಾವುದೋ ಸಭೆ ಬಗ್ಗೆ ಖಂಡಿತವಾಗಿ ಗಮನಕ್ಕಿಲ್ಲ. ನೋಡೋಣ, ಆ ರೀತಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಬೆಂಬಲ ಕೊಡೋ ಪ್ರಶ್ನೆಯನ್ನು ನಾವು ಇದಿಂದ ಪಾರ್ಟಿಯಲ್ಲಿ ಇದ್ದೀವಿ, ಪ್ರತ್ಯೇಕ ಗುಂಪು ಅಂತಿಲ್ಲ. ಲೈಕ್ ಮೈಂಡೆಡ್ ಇರ್ಬೋದು, ಪ್ರತ್ಯೇಕವಾಗಿ ಗುಂಪು ಮಾಡಿ ಬೆಂಬಲ ಕೊಡುವಂಥ ಪ್ರಶ್ನೆ ಎಲ್ಲ. ನಾವೆಲ್ಲ ಪಾರ್ಟಿಯಲ್ಲಿದ್ದೀವಿ, ಪಾರ್ಟಿ ಪರವಾಗಿದ್ದೀವಿ. ನಿಮಗೆ ಸಂಪುಟಕ್ಕೆ ಸೇರ್ಕೊಂಡಂತ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ನಾಯಕರು ಒಂದು ಟಾಸ್ಕ್ ಕೊಟ್ಟಿದ್ರು. ಏನಂತಂದ್ರೆ ಬೆಳಗಾವಿಯಲ್ಲಿ ಉಂಟಾಗಿರೋದಂಥ ಗೊಂದಲಗಳು ಬಗೆಹರಿಸಬೇಕು, ಜೊತೆಗೆ ರಮೇಶ್ ಜಾರಕಿಹೊಳಿಯವನ್ನ ಸಮಾಧಾನ ಮಾಡೋದ್ರ ಮೂಲಕವಾಗಿ ತಮ್ಮ ಒಟ್ಟುಗೂಡಿಕೆ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾವ ರೀತಿಯಾಗಿ ಅವ್ರನ್ನ ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀರಿ ಅಂತ ಸರ್? ನೋಡ್ತೀವಿ, ಅವ್ರು ಫಸ್ಟ್ ಭೇಟಿ ಆಗ್ತೀವಿ, ಅವ್ರದ್ದು ಏನು ಸಮಸ್ಯೆ ಕೇಳ್ತೀವಿ, ಯಾಕೆ ಅವ್ರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ, ಏನು ಅವ್ರ ಸಮಸ್ಯೆಗಳನ್ನ ಕೇಳ್ತೀವಿ. ಕೇಳಿದ ನಂತರ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಂತೆ. ಅವರ ಸಮಸ್ಯೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದ ನಂತರ ಖಂಡಿತ ನಾಳೆ ಹೋಗ್ತಾ ಇದ್ದೀನಿ ಬೆಳಗ್ಗೆ. ಇದೀಗ ಅವ್ರನ್ನ ಸಮಾಧಾನ ಮಾಡ್ತೀರಾ ಸರ್? ಈಗ ಹೋಗ್ಬಿಟ್ಟು ಅವರಿಂದ ಯಾವುದೇ ಕಾರಣಕ್ಕೂ ಕೂಡ ಸಮ್ಮಿಶ್ರ ಸರ್ಕಾರಕ್ಕೆ ಒಂದು ತೊಂದರೆ ಆಗಲ್ವಾ ಅಂತ ನೀವು ಅವ್ರನ್ನ ಒಂದು ಜವಾಬ್ದಾರಿ ಒತ್ಕೋತೀರಾ ಅಂತ? ಮಾಡೋ ಪ್ರಯತ್ನ ನಮ್ಮ ಜವಾಬ್ದಾರಿ ಇದೆ, ಮಾಡುವಂತ ಪ್ರಯತ್ನ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತಾಗಿದೆ. ಏನು ರಮೇಶ್ ಜಾರಕಿಹೊಳಿ ಅಸಮಾಧಾನಗೊಂಡಿದ್ದಾರೆ, ಅವ್ರನ್ನ ಸಮಾಧಾನ ಮಾಡೋದ್ರ ಮೂಲಕವಾಗಿ ಪಕ್ಷದಲ್ಲೇ ಉಳಿಸ್ಕೊಳ್ಬೇಕು, ಜೊತೆಗೆ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಹೋಗ್ಬೇಕು, ಆ ಒಂದು ರೀತಿಯಲ್ಲಿ ಅವರು ಸಮಾಧಾನ ಮಾಡ್ತೀನಿ. ಇದೀಗ ಅವ್ರ ಜೊತೆ ನಾಳೆ ಬೆಳಗಾವಿಗೆ ಹೋಗಿ ಅವ್ರ ಜೊತೆ ಮಾತನಾಡ್ತೀನಿ. ಸಾಧ್ಯವಾದರೆ ಇವತ್ತು ಅವರ ರಮೇಶ್ ಜಾರಕಿಹೊಳಿ ಅವರ ಜೊತೆ ಮಾತನಾಡಿ ಅವ್ರನ್ನ ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆಗೆ ಕೃಷ್ಣ, ಜಿವಿ ನ್ಯೂಸ್ 18 ಕನ್ನಡ, ಬೆಂಗಳೂರು.